ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಇಲ್ಲಿ ಶುರುವಿನಲ್ಲಿ ವಿದ್ಯಾ ಮುಯೂಟನ ಮಾಡ್ತಾ ಇರ್ತಾಳೆ ಅಲ್ವಾ, ಅಲ್ಲಿ ಎಲ್ಲರೂ ಕೂಡ ಊಟನ ಮಾಡಿ ಅವ್ರ ಕೈಲಾದಂಥ ಸಹಾಯನ ಅವರು ಮಾಡಿ ಹೋಗಿರ್ತಾರೆ. ಆವಾಗ ಇಲ್ಲಿ ವಿದ್ಯಾ ಊಟ ಆದಮೇಲೆ ಎಲ್ಲನೂ ಕೂಡ ಎತ್ತುತ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಇಲ್ಲಿ 10 ರೂಪಾಯಿನೂ ಇಟ್ಟೋಗಿರ್ತಾರೆ. ಆವಾಗ ಇಲ್ಲಿ ಕ್ವಾಟ್ಲೆ ಕೂಡ ಇಲ್ಲಿ ಪಾಯಸ ಚೆನ್ನಾಗಿದೆ ಅಂತ 4 ಸಲ ಹಾಕ್ಸ್ಕೊಂಡು ತಿಂದ್ಬಿಟ್ಟು ಅವನು ಬರೀ 10 ರೂಪಾಯಿ ಇಟ್ಟೋಗಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಾಟ್ಲೆ ಬೈತಾ ಇರ್ತಾನೆ. ಆವಾಗ ಇಲ್ಲಿ ವಿದ್ಯಾ, ಅಣ್ಣ, ನಾವು ಇಲ್ಲಿ ಮಾಡಿರೋದು ಮುಯ್ಯೂಟ, ಅವ್ರಿಗೆ ಕೈಲಿ ಆದ ಸಹಾಯನ ಅವ್ರು ಮಾಡ್ತಾರೆ, ನಾವು ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಕೂಡ ಹೇಳ್ತಾ ಇರ್ತಾಳೆ. ಅಷ್ಟರೊಳಗಡೆ ಆಗಲೇ ಅಲ್ಲಿಗೆ ಅಮ್ಮಮ್ಮ ಹಾಗೇ ಮೋಹನ ಹಾಗೆ ಚಂಪಾ 3 ಜನನೂ ಕೂಡ ಅಲ್ಲಿ ಸೀರೆನ ಮರೆಮಾಚ್ಕೊಂಡು ಬರ್ತಾರೆ. ಆವಾಗ ಇಲ್ಲಿ ವಿದ್ಯೆನ ಕರಿತಾ ಇರ್ತಾರೆ ಗುಟ್ಟಾಗಿ. ಆಮೇಲೆ ಇಲ್ಲಿ ವಿದ್ಯೆ ಒಂದು ಕ್ಷಣ ನೋಡಿ ತುಂಬಾ ಖುಷಿಯಾಗಿ ಅಮ್ಮಮ್ಮ, ಅತ್ತೆ, ಮೋಹನ, ಅತ್ತೆ ಹಾಗೆ ಚಂಪಾ ಅಂತ ಇಲ್ಲಿ ಹೇಳ್ತಾಳೆ. ಆವಾಗ ಯಾವ ಮುಖ ಬಿಡ್ಕೊಂಡು ನನ್ನನ್ನು ಕರಿತಿದೀಯ ನೀನು, ಬಸ್ರಿ ಅಂತ ಹೇಳ್ಬಿಟ್ಟು ನೀನು ನನಗೆ ಮೋಸ ಮಾಡಿದ್ರಿ, ನೀನು ನಿಮ್ಮ ಅಮ್ಮ ಮಾಡಿದ್ದು ಇದಕ್ಕೆ ಎಷ್ಟು ಕೋಪ ಬರ್ತೈತೆ ಗೊತ್ತಾ, ಆದರೂ ಕೂಡ ನಾನು ಸುಮ್ಮನೆ ಬಂದಿದ್ದೀನಿ ಇದಕ್ಕೆ ತಡ್ಕೊಂಡು ಅಂತ ಹೇಳಿದಾಗ, ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಅಂದಾಗ, ನೋಡು ಇದೆಲ್ಲನೂ ಕ್ಷಮಿಸೋ ಅಂಥ ವಿಚಾರ ಅಲ್ಲ, ಯಾವುದನ್ನು ಸುಳ್ಳು ಹೇಳಬೇಕು ಹೇಳ್ಬಾರ್ದು ಅಂತ ಗೊತ್ತಾಗಕ್ಕಿಲ್ವೇನೆ ನಿನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ಬೈತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಆಯಿತು ಇದೊಂದು ಸಲ ನನ್ನನ್ನು ಕ್ಷಮಿಸು ಅಮ್ಮಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾನೂ ಕೂಡ ಹೇಳ್ತಾ ಇರ್ತಾಳೆ. ನೀನು ಈಗಲೂ ಕೂಡ ಬಿಟ್ಬಿಡು ಅಂತ ಅಂದರೆ ನೀನು ನಿಜವಾಗ್ಲೂ ಬಸ್ರಿ ಅಲ್ವಾ ಏನು ಅಂತ ನನಗೆ ಗೊತ್ತಾಗ್ಬಾರ್ದೇನೆ ಅಂದಿದ ತಕ್ಷಣ, ಇಲ್ಲ ಅಮ್ಮಮ್ಮ, ದಿಟ್ಟವಾಗ್ಲೂ ಈ ಸಲ ನಾನು ಬಸ್ರಿನೇ, ನಾನು ಡಾಕ್ಟ್ರ್ ಹತ್ರ ಹೋಗಿದ್ದೆ, ಚೆಕಪ್ ಮಾಡಿಸಿ ಬ್ಲಡ್ ಟೆಸ್ಟ್ ಎಲ್ಲನೂ ಕೂಡ ಮಾಡಿಸ್ಕೊಬಂದೆ, ನಾನು ಈ ಸಲ ದಿಟ್ಟವಾಗ್ಲೂ ಬಸ್ರಿನೇ ಅಂತ ಹೇಳ್ತಾ ಇರ್ತಾಳೆ ವಿದ್ಯಾ. ಆಮೇಲೆ ಇಲ್ಲಿ ಹಾಗೆಯೇ ಅಮ್ಮಮ್ಮ ಹೇಳಿ ತುಂಬಾ ಖುಷಿ ಆಗ್ತಾಳೆ. ಆಮೇಲೆ ಇಲ್ಲಿ ಆಯಿತು ನೀನು ಗೀದು ಅಂದ್ಕೊಂಡು ನೀನು ಆರೋಗ್ಯದ ಮೇಲೆ ಇದು ಮಾಡ್ಕೊಬೇಡ, ನೀನು ಚೆನ್ನಾಗಿ ಓದು, ಹಾಗೆಯೇ ನಿನ್ನ ಮಗುನೂ ಕೂಡ ನೀನು ಚೆನ್ನಾಗಿ ನೋಡ್ಕೋ, ಹೊತ್ತೊತ್ತಿಗೆ ಟೈಮಿಗೆ ಚೆನ್ನಾಗಿ ತಿನ್ನು ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ಕೂಡ ಹೇಳ್ತಾ ಇರ್ತಾರೆ. ಆಮೇಲೆ ಸರಿ ಆಯಿತು ಅಮ್ಮಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಕೂಡ ಹೇಳ್ತಾಳೆ. ಸರಿ ಆಯಿತು ನಡಿ, ತುಂಬಾ ಹೊಟ್ಟೆ ಹಸ್ತೈತೆ, ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ಹಾಗೆ ಮೋಹನ ಚಂಪಾ 3 ಜನನೂ ಕೂಡ ಊಟಕ್ಕೆ ಅಂತ ಕೂರಕ್ಕೆ ಹೋಗ್ತಾರೆ. ಇನ್ನೊಂದು ಕಡೆ ಇಲ್ಲಿ ಊಟಕ್ಕೆ ಕೂರೋಕ್ಕೆ ಅಂತ ಹೋದಾಗ ಇಲ್ಲಿ ಅಣ್ಣಯ್ಯ, ಕ್ವಾಟ್ಲೆ ಅಣ್ಣಯ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಕರೀತಾಳೆ, ಊಟಕ್ಕೆ ಬನ್ನಿ ಅಂತ. ಆವಾಗ ಇಲ್ಲಿ ಅಮ್ಮಮ್ಮ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಾಟ್ಲೆ ಕೇಳ್ತಾ ಇರ್ತಾನೆ. ಈಗ ನಮ್ಗೆ ಗೆಪ್ತಿ ಆಯ್ತೇನಪ್ಪ ಅಂತ ಹೇಳ್ಬಿಟ್ಟು ಮೋಹನ ಕೇಳ್ತಾಳೆ. ಹಾಗೇನೂ ಇಲ್ಲ, ನನ್ನ ಜೀವ ಇರೋ ಗಂಟ ನಾನು ಅಟ್ಟಿ ಮರೆಯೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಂಗಿದ್ದಿದ್ರೆ ನಮ್ಗೆ ಹೇಳ್ದೆಲೆ ಯಾಕೋ ಬಂದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ಕೂಡ ಕೇಳ್ತಾ ಇರ್ತಾರೆ. ಹಂಗಲ್ಲ, ಅವತ್ತು ನಿಮ್ಮ ಅಮ್ಮಗ ನನಗೆ ಕಪಾಲಕ್ಕೆ ಹೊಡೆದ್ಬಿಟ್ಟು ಅಟ್ಟಿಗೆ ಬರಬೇಡ ಅಂತ ಹೇಳ್ಬಿಟ್ಟು ಇದು ಮಾಡ್ದ, ಹಂಗೆ ಅಂದಿದ ತಕ್ಷಣ ನಮ್ಮನ್ನೆಲ್ಲ ಬಿಟ್ಟು ಬಂದುಬಿಟ್ಟು ಏನೋ ಅಂತ, ಈಗ ಬಿಟ್ಟು ಬಂದು ಇಲ್ಲಿ ಅಣ್ಣ ತಂಗಿ ಒಂದಾಗಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೇನಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಎಲೆ ಹಾಕು ಅಂತ ಹೇಳ್ಬಿಟ್ಟು ಇಲ್ಲಿ ಊಟನ ಮಾಡ್ತಾ ಕೂತ್ಕೋತಾರೆ. ಇನ್ನೊಂದು ಕಡೆ ಇಲ್ಲಿ ಭದ್ರಾ ಹಾಗೇನೆ ಶಿವರಾಮೇಗೌಡರು ಎಲ್ಲರೂ ಕೂಡ ಇಲ್ಲಿ ಅಟ್ಟಿಗೆ ಬಂದಿರ್ತಾರೆ. ಆಮೇಲೆ ಇಲ್ಲಿ ಎಲ್ಲರೂ ಕೂಡ ನಾವು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಆವಾಗ ಇಲ್ಲಿ ಶಿವರಾಮೇಗೌಡರಿಗೆ ಚಿಕ್ಕಪ್ಪ ಹೇಳ್ತಾ ಇರ್ತಾರೆ, ನೋಡು ಯಾರೂ ಇಲ್ದಿರೋ ಹಾಗೇನೆ ನೀನು ಆಲ್ರೆಡಿ ಹೊಂಟು ನಿಂತಿದ್ದೀಯಲ್ಲ, ನೀನು ಯಾರೂ ಇಲ್ಲದ ಟೈಮಿಗೆ ಹೋಯ್ತಾರಲ್ಲ ಆ ಥರ ಹೋಯ್ತಾ ಇದೀಯ ನೀನು, ಯಾಕೆ ಊಟದ ಟೈಮಿಗೆ ಬಂದ್ಬಿಟ್ಟು ಹಂಗೆ ಹೋಯ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅಂತ ಅಂದಾಗ, ಹಂಗೇನಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಆಮೇಲೆ ಇಲ್ಲಿ ನೀನು ಊಟ ಮಾಡ್ಕೊಂಡೇ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಚಿಕ್ಕಪ್ಪ ಹೇಳ್ತಾ ಇರ್ತಾರೆ. ಆವಾಗ ಇಲ್ಲಿ ಶಿವರಾಮೇಗೌಡರು ಕೂಡ ಗೋವಿಂದಗೌಡ ಹಾಗೇನು ಭದ್ರಾ ನೋಡಿ ಏನಂತೀರಾ ಅಂತ ಅಂದಿದ ತಕ್ಷಣ, ಮಾದೇವಿ ಅತ್ತೆ ಕೈಲಿ ಊಟ ತಿಂದು ತುಂಬ ದಿನವೇ ಆಗಿದೆ, ಆಯಿತು ಬಿಡಿ ಹೋಗಿ ಬರೋಣ, ಊಟ ಮಾಡ್ಕೊಂಡೇ ಹೊರಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರಾ ಹೇಳ್ತಾನೆ. ಸರಿ ಆಯಿತು, ನೀವು ಇಷ್ಟು ಹೇಳಿದ ಮೇಲೆ ಆಯಿತು ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಕೂಡ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಈಶ್ವರಿ ಹಾಗೆ ಚಿತ್ರ ಇಬ್ಬರು ಕೂಡ ಮಾತಾಡ್ತಾ ನಿಂತಿರ್ತಾರೆ. ನಾವೆಲ್ಲರೂ ಕೂಡ ಮನೆಗೆ ಬಂದ್ವಿ, ಇವ್ರು 3 ಜನ ಎಲ್ಲೋದ್ರವ ಅಂತ ಚಿತ್ರ ಕೇಳ್ತಾ ಇರ್ತಾಳೆ. ಇವ್ರು ಏನಾದರೂ ಅಲ್ಲಿ ವಿದ್ಯೆ ಮಾಡಿರೋ ಮುಯ್ಯೂಟಕ್ಕೆ ಏನಾರು ಹೋಗ್ಬಿಟ್ರಾ ಅಂತ ಹೇಳ್ಬಿಟ್ಟು ಅಂದಾಗ, ಇಲ್ಲಿ ಈಶ್ವರಿ ಯಾವುದೇ ಕಾರಣಕ್ಕೂ ಕೂಡ ಆ ಥರ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹಂಗೇನಾದ್ರು ಇಲ್ಲಿ ಆಗಿತ್ತೆ ಅಂತ ಗೊತ್ತಾಗ್ಬಿಟ್ರೆ ಇಲ್ಲಿ ಬಾಬಾ ಸುಮ್ಮನೆ ಉಳಿಸ್ತಾರೇನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಕೂಡ ಬೈತಾ ಇರ್ತಾರೆ. ಹೆಂಗಾರ ಆಯಿತು ಒಂದ್ಸಲಿ ಕಿವಿಗೆ ವಿಷಯ ಮುಟ್ಸೋದೇ ಒಳ್ಳೇದು ಕಣವ ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರ ಕೂಡ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಮಾದೇವಿ ಜಿಗಪ್ಪನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಬರ್ತಾಳೆ. ಆವಾಗ ಇಲ್ಲಿ ಅವ್ರು ಹೊರಗಡೆ ಬಂದಿದ್ದ ತಕ್ಷಣ ಇಲ್ಲಿ ಈಶ್ವರಿ, ಈ ಥರ ಎಲ್ಲ ಆಗಿರ್ಬೋದಾ, ಇಲ್ಲಿ ಯಾರೂ ಕಾಣ್ತಾ ಇಲ್ಲ, 3 ಜನ ಅವರೇನವರಲ್ಲಿ ಹೋಗಿದ್ದಾರ ಊಟಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಶಿವರಾಮೇಗೌಡರಿಗೆ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಚಿಕ್ಕಪ್ಪನ ಹೊರಗಡೆ ಕರ್ಕೊಬರ್ತಾಳೆ. ಆಗ ಮಾದೇವಿ ಕೇಳ್ತಾಳೆ, ಅಲ್ಲ ಕಣಪ್ಪ, ಅಲ್ಲೇ ಎಲ್ಲ ಊಟ ಇರುತ್ತೆ ಅಂತ ಹೇಳಿದ್ದಕ್ಕೆ ನಾನು ಯಾವುದೇ ರೀತಿ ಇಲ್ಲಿ ಅಡುಗೆ ರೀತಿ ತಯಾರಿ ಮಾಡಿಲ್ಲ,
ಈಗ ನೋಡಿದರೆ ಎಲ್ಲ ಊಟ ಮುಗಿಸ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ನೀನು ಹೇಳ್ತಾ ಇದೀಯಲ್ಲ, ಇಷ್ಟು ಜನಕ್ಕೆಲ್ಲ ನಾನು ಒಬ್ಬಳೇ ಅಡುಗೆ ಮಾಡೋಕ್ಕಾಯ್ತೈತಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆವಾಗ ಅವ್ರು ಹೋಗ್ತೀನಿ ಅಂದವ್ರನ್ನ ಊಟ ಮಾಡ್ಕೊಂಡು ಹೋಗಿ ಅಂತ ತಡೆದು ನಿಲ್ಲಿಸಿರೋದೆ ನಾನು. ಅಂಥದ್ರಲ್ಲಿ ಈಗ ಅವರು ಊಟ ಅಡುಗೆ ಆಗಿಲ್ಲ ಅಂತ ಅಂದರೆ ಏನು ಅನ್ಕೋತಾರೆ ಅಂತ ಹೇಳ್ತಾರೆ. ಆವಾಗ ಇಲ್ಲಿ ಮಾದೇವಿ ಕೂಡ ಇಲ್ಲಿ ಅವ್ರ ಅಪ್ಪಗೆ ಹೇಳ್ತಾಳೆ, ಹಿಂಗಂತ ಹೇಳ್ತೀನಿ ಅಂತ ಇದು ಮಾಡ್ಕೊಬೇಡ ವಿದ್ಯೆ, ಹೆಂಗಿದ್ರು ಕೂಡ ಮುಯಿ ಊಟನ ಏರ್ಪಡಿಸೋಳಲ್ವಾ, ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಊಟನ ಇಸ್ಕೊಬಂದ್ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾಳೆ. ಆವಾಗ ಸರಿ ಆಯಿತು ಕಣವ, ಹಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಚಿಕ್ಕಪ್ಪನೂ ಕೂಡ ಊಟ ಇಸ್ಕೊಬರೋಕ್ಕೆ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಏನೇ ಆಗಲಿ ಆ ವಿದ್ಯೆ ಕೈ ಅಡುಗೆನೇ ತಿನ್ನೋ ಥರ ಆಯ್ತಲ್ಲಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಕ್ಕಪ್ಪನೂ ಕೂಡ ಅನ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಊಟನ ಮಾಡ್ತಾ ಇರ್ತಾರೆ. ಅಮ್ಮಮ್ಮ ಹಾಗೇನೆ ಮೋನೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅಡುಗೆನ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಊಟನ ಮಾಡ್ತಾ ಕೂತಿರ್ತಾಳೆ. ಆಮೇಲೆ ಇಲ್ಲಿ ಅಮ್ಮಮ್ಮ ಇನ್ನೂ ಸ್ವಲ್ಪ ತುಪ್ಪ ಹಾಕು ಅಂದಿದ ತಕ್ಷಣ, ಬೇಡ ಅಮ್ಮಮ್ಮ ಜಾಸ್ತಿ ನೀವು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಅಂದಾಗ, ಇವತ್ತು ಒಂದು ದಿವಸ ತಿಂದರೆ ಏನೂ ಆಗೋಕ್ಕಿಲ್ಲ ಸುಮ್ಮನಿರಮ್ಮಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ಕೂಡ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಅಮ್ಮಮ್ಮ ಹಾಗೇನೆ ಮೋನೆ ಎಲ್ಲರೂ ಊಟನ ಮಾಡ್ತಾ ಕೂತಿರ್ತಾರೆ. ಆಮೇಲೆ ಇಲ್ಲಿ ವಿದ್ಯೆ ಸರಿ ಆಯಿತು ನೀವು ಊಟನ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಊಟದ ಹಾಳೆ, ಊಟ ಮಾಡಿರೋದು ಹಾಳನೇ ಎತ್ತುತ್ತಾ ಇರ್ತಾಳೆ. ಆಮೇಲೆ ಇಲ್ಲಿ ಮೋಹನ ಹಾಗೇ ಮೋಹನ ಹಾಗೇ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಊಟ ಮಾಡಿ ಊಟದ ಎಲೆ ಹಿಂದೆಗಡೆ ಎಲ್ಲರೂ ಕೂಡ ಚಿನ್ನನ ಇಟ್ಟಿರ್ತಾರೆ. ಆಮೇಲೆ ಇಲ್ಲಿ ಊಟನ ಮುಗಿಸಿ ಅವರು ಕೈ ತೊಳೆಯೋಕ್ಕೆ ಅಂತ ಹೋಗ್ತಾರೆ. ಅವ್ರದ್ದು ಊಟ ಆಗಿದೆ ನಡೀರಿ ಎಲೆ ಎತ್ತೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆನೂ ಹಾಗೇನೋ ಅವ್ರ ಅಮ್ಮನೂ ಬರ್ತಾರೆ. ಊಟದ ಎಲೆ ಹಿಂದೆ ಎಲ್ಲರೂ ಕೂಡ ಚಿನ್ನನ ಇಟ್ಟಿರ್ತಾರೆ. ಚಂಪಾ, ಮೋಹನ, ಅಮ್ಮಮ್ಮ ಎಲ್ಲರೂ ಕೂಡ. ವಿದ್ಯೆ ಅದನ್ನ ನೋಡಿ ಒಂದು ಕ್ಷಣ ಶಾಕ್ ಆಗ್ತಾಳೆ. ಆಮೇಲೆ ಇಲ್ಲಿ ಯಾಕೆ ಈ ಥರ ಮಾಡಿದ್ದಾರೆ ಅಮ್ಮ ಇವರು ಅಂತ ಅಂದಾಗ, ಏನು ನನಗೂ ಗೊತ್ತಿಲ್ಲ ಕಣವ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆಯವ್ರ ಅಮ್ಮನೂ ಕೂಡ ರತ್ನಿಯ ಕೂಡ ಹೇಳ್ತಾರೆ. ಇನ್ನೊಂದು ಕಡೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಶಾಕಾಗಿ ನೋಡ್ತಾ ಇರ್ತಾಳೆ ವಿದ್ಯಾ, ಯಾಕಿಂತ ಕೆಲಸ ಮಾಡಿದ್ರು ಇವರು ಅಂತ ಹೇಳ್ಬಿಟ್ಟು. ಆಮೇಲೆ ನೀವು ಏನಕ್ಕಿಂತ ಕೆಲಸ ಮಾಡಿದ್ರಿ, ಎಲ್ಲರೂ ಕೂಡ ಮುಯಿ ಊಟ ಅಂದಮೇಲೆ ಎಲ್ಲರೂ ಕೂಡ ಮುಯಿ ಇಟ್ಟಿರ್ತಾರೆ, ಅದಕ್ಕೋಸ್ಕರ ನಾವು ಇಟ್ಟಿದ್ದೀವಿ ಅಂತ ಅಂದಾಗ, ನಿಮ್ಮ ಕೈಲಿ ಆದ ಸಹಾಯನ ನೀವು ಮಾಡಿದ್ದಿದ್ರೆ, ನೀವು ದುಡ್ಡು ಇಟ್ಟಿದ್ರೆ ನಾನು ಸಂತೋಷವಾಗಿ ತಗೋತಿದ್ದೆ, ಆದರೆ ನೀವು ಆ ಥರ ಮಾಡಿಲ್ಲ, ಚಿನ್ನ ಇಟ್ಟಿದ್ದೀರಾ ಅಂದಾಗ, ಚಂಪಾ ಕೂಡ ಇಲ್ಲಿ ಅದು ನಮ್ಮ ಅಪ್ಪ ನನಗೆ ಕೊಡಿಸಿರೋದು, ಇವ್ರ ಮನೆ ಹಟ್ಟಿಯಿಂದ ನಾನು ಏನೂ ತಂದಿಲ್ಲ ಅಕ್ಕ, ನೀನು ನನ್ನ ಸ್ವಂತ ಇದು ಅಂತ ನನ್ನ ತಂಗಿ ಅಂತ ಅಂದ್ಕೊಂಡಿದ್ಯಾ, ನೀನು ಆ ಥರ ನಿನ್ನ ಮನಸ್ಸಲ್ಲಿ ನಿಜವಾಗ್ಲೂ ಭಾವನೆ ಇದ್ದರೆ ನಾನು ಕೊಟ್ಟಿರೋದನ್ನ ಇಟ್ಕೊ ಅಂತ ಅಂತಾಳೆ. ದಯವಿಟ್ಟು ಚಂಪಾ ಇದೊಂದು ವಿಷಯದಲ್ಲಿ ನನಗೆ ಬಲವಂತ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಲ್ಲ ಅಮ್ಮಮ್ಮ, ನಿಮ್ಮ ಅಮ್ಮಗ ನನ್ನ ಬಗ್ಗೆ ಆ ಥರ ಎಲ್ಲ ಮಾತಾಡಿದಾಗ ನೀವು ಒಂದು ಮಾತಾದರೂ ಕೂಡ ಯಾಕೆ ಈ ಥರ ಮಾತಾಡಿದೆ, ಅವಳು ಅಂಥವಳ ಅಂತ ಹೇಳ್ಬಿಟ್ಟು ನೀನು ಒಂದು ಸರಿನಾದರೂ ಮನೇಲಿ ಅವ್ರು ಕೊಳ್ಪಟ್ಟು ಹಿಡ್ಕೊಂಡು ಕೇಳಿದ್ದಿದ್ರೆ, ನಿಮಗೆ ಆ ವಿಷಯ ಹೆಂಗಿದ್ರು ಗೊತ್ತಿದೆ ಅಲ್ವಾ, ನೀವು ಕೇಳಿದರೆ ನಾನು ಎಷ್ಟು ಖುಷಿ ಆಗ್ತಿದೆ. ಆದರೆ ಇಲ್ಲಿಗೆ ಬಂದು ನೀವು ನನಗೆ ಒಳ್ಳೆಯ ಆಶೀರ್ವಾದ ಮಾಡಿ ನೀವು ಹೋಗ್ತಾ ಇದ್ದೀರಲ್ಲ, ನನಗೆ ಅದೇ ಸಾಕು, ಅದಕ್ಕಿಂತ ಇನ್ನೇನು ಬೇಡ. ನೀವು ಈ ಥರ ಎಲ್ಲ ಇಟ್ಟು ಚಿನ್ನ ಎಲ್ಲ ಇಟ್ಟು ಹೋಗೋದು ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ಅಮ್ಮಮ್ಮ ಅಂತ ಹೇಳ್ತಾಳೆ. ನಿನಗೆ ಅದ್ರ ಮೇಲೆ ಹಕ್ಕು ಅಧಿಕಾರ ಎಲ್ಲ ಐತೆ ಕಣೆ, ನೀನು ಯಾಕೆ ಬೇಡ ಅಂತಿದೀಯ ಅಂದಾಗ, ಖಂಡಿತವಾಗ್ಲೂ ಹಕ್ಕು ಅಧಿಕಾರ ನನಗೆ ಬೇಡ, ಆದರೆ ನಾನು ಈಗ ಯಾರ ಸಹಾಯ ಇಲ್ದಲೇ ಓದಿ ಡಾಕ್ಟ್ರ್ ಆಗಬೇಕನ್ನೋ ಆಸೆ ಒಂದೇ ಇರೋದು ನನಗೆ. ದಯವಿಟ್ಟು ಇದನ್ನು ಇಲ್ಲಿಂದ ತಗೊಂಡೋಗಿ ಅಂದಿದ ತಕ್ಷಣ, ಯಾಕೆ ಈ ಥರ ವಯಸ್ಸಾಗಿರೋ ಇದರಲ್ಲಿ ನಮ್ಗೆ ಈ ಥರ ಮನಸ್ಸಿಗೆ ನೋವು ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ಹೇಳ್ತಿರ್ತಾರೆ. ಆ ಥರ ಏನೂ ಬೇಜಾರು ಮಾಡ್ಕೋಬೇಡಿ ಅಮ್ಮಮ್ಮ, ನಿಮ್ಗೆ ಏನಾದ್ರು ಆ ಥರ ಬೇಜಾರಾಯಿತು ಅಂತ ಅಂದರೆ ನಿಮ್ಮ ಕಡ್ಡಿ ಪುಡೀಲಿ ಎಷ್ಟು ಚೀಲದಲ್ಲಿ ಎಷ್ಟಿದೆ ಅಷ್ಟು ದುಡ್ಡನ್ನೇ ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಕೂಡ ಅಳೋಕ್ಕೆ ಶುರು ಮಾಡ್ತಾಳೆ. ಆವಾಗ ಇಲ್ಲಿ ಅಮ್ಮಮ್ಮ ಕಡ್ಡಿ ಪುಡಿ ಚೀಲದಲ್ಲಿ ನೋಡಿದಾಗ 161 ರೂಪಾಯಿ ದುಡ್ಡಿರುತ್ತೆ. ಆವಾಗ ಇಲ್ಲಿ ಇರೋದೇ ಇಷ್ಟು ಕಣೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಂದಾಗ, ನಿಮಗೆ ಇದು ಕಡಿಮೆನೇ ಆಗಿರ್ಬೋದು, ಆದರೆ ನನಗೆ ಇದು ತುಂಬಾ ದೊಡ್ಡ ದುಡ್ಡು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಕೂಡ ಅಳೋಕ್ಕೆ ಶುರು ಮಾಡ್ತಾಳೆ. ಆಯಿತು ನೀನು ಚೆನ್ನಾಗಿ ಓದು, ಹಾಗೇನೆ ನಿನ್ನ ಆರೋಗ್ಯದ ಕಡೆನೂ ಗಮನ ಕೊಡು, ಹಾಗೇನೆ ಮಗುನೂ ನೋಡ್ಕೊ ಅಂತ ಹೇಳ್ಬಿಟ್ಟು ಹಾಗೇನೆ ಎಲ್ಲರೂ ಕೂಡ ಅಲ್ಲಿಂದ ಹೊರಟುಬಿಡ್ತಾರೆ. ಸರಿ ಆಯಿತು, ನೀವು ಇಲ್ಲಿ ತನಕ ಬಂದು ಮುಯಿ ಊಟಕ್ಕೆ ಬಂದು ಊಟ ಮಾಡಿ ನನಗೆ ಆಶೀರ್ವಾದ ಮಾಡಿದಿರಲ್ವ, ನನಗೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ವಿದ್ಯಾ ಕೂಡ ಇಲ್ಲಿ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಆ ಕಡೆಯಿಂದ ಚಿಕ್ಕಪ್ಪನೂ ಕೂಡ ವಿದ್ಯಾ ಹತ್ರ ಊಟ ಇಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅವರು ಕೂಡ ಯಾರಿಗೂ ಕಾಣ್ದಂಗೆ ಬರ್ತಾ ಇರ್ತಾರೆ. ಈ ಕಡೆಯಿಂದ ಮೋಹನ, ಚಂಪಾ ಆಗಿನ ಅಜ್ಜಿ ಕೂಡ ಆ ಕಡೆಯಿಂದ ಯಾರಿಗೂ ಕಾಣ್ದಂಗೆ ಬರ್ತಾ ಇರ್ತಾರೆ. ಇಬ್ಬರು ಕೂಡ ಎದುರು ಬದ್ರು ಸಿಗ್ತಾರೆ. ಆವಾಗ ಇಲ್ಲಿ ಇಬ್ಬರು ಕೂಡ ಶಾಕ್ ಆಗ್ತಾರೆ. ನೀವೇನು ಊಟ ಮುಗಿಸ್ಕೊ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಕ್ಕಪ್ಪನೂ ಕೇಳ್ತಾರೆ. ನೀವು ಊಟಕ್ಕೆ ಹೋಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮನೂ ಕೇಳ್ತಾರೆ. ಇಬ್ರಿಗೂ ಕೂಡ ವಿಷಯ ಒಂದೇ ಆಗಿರುತ್ತೆ. ದಯವಿಟ್ಟು ಅಷ್ಟೇ ಶಿವರಾಮೇಗೌಡರಿಗೆ ಮಾತ್ರ ಇಬ್ಬರು ಹೇಳ್ಬೇಡಿ ಅಂದಿದ ತಕ್ಷಣ, ನಾನು ಹೇಳೋಕ್ಕಿಲ್ಲ ನೀವು ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ಅಮ್ಮಮ್ಮನೂ ಕೂಡ. ಸರಿ ಆಯಿತು, ನಾವು ಹೇಳೋಕ್ಕಿಲ್ಲ ನೀವೂ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು, ಸರಿ ಆಯಿತು ನೀವು ಹೊರಡಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಆಮೇಲೆ ಇಲ್ಲಿ ಚಿಕ್ಕಪ್ಪನೂ ಕೂಡ ಊಟ ಇಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬರ್ತಾರೆ. ಆವಾಗ ನೀವು ಬಂದಿದ್ದು ತುಂಬಾ ಖುಷಿ ಆಯಿತು. ಈಗ ನಮ್ಮೂರಿಗೆ ಬಂದು ಅವ್ರು ಊಟನೇ ಮಾಡ್ದಲೇ ಹೋಗ್ತಿದ್ದಿದ್ದು ನಮಗೆ ತುಂಬಾ ಬೇಜಾರಿತ್ತು, ಆದರೆ ನಾವು ಕರೆಯೋ ಪರಿಸ್ಥಿತಿ ನಮ್ಗೆ ಇರಲಿಲ್ಲ, ಅದಕ್ಕೋಸ್ಕರ ನಾನು ಕೂಡ ಕರೆಯೋಕ್ಕೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆನೂ ಕೂಡ ಹೇಳ್ತಾಳೆ. ಆದರೆ ನಮ್ಮ ಹಟ್ಟಿಯವರು ಬಂದು ನಮ್ಮೂರಿಗೆ ಬಂದು ಅವ್ರು ಊಟ ಮಾಡ್ದಲೇ ಹೋಗ್ತಿದ್ದು ತುಂಬಾ ಬೇಜಾರಿತ್ತು, ಆದರೆ ಈಗ ಅವರು ನಾನು ಮಾಡಿರೋಂಥ ಅಡುಗೆನ ಊಟ ಮಾಡ್ತಾರೆ ಅಂದರೆ ಅದಕ್ಕಿಂತ ಖುಷಿ ಇನ್ನೊಂದು ಇದೆಯಾ ಅಂತ ಹೇಳ್ಬಿಟ್ಟು ವಿದ್ಯೆ ಹೇಳ್ತಾ ಇರ್ತಾಳೆ.
ಆವಾಗ ಇಲ್ಲಿ ಸರಿ ಆಯಿತು, ಈ ವಿಷಯ ಯಾವುದೇ ಕಾರಣಕ್ಕೂ ಕೂಡ ಶಿವರಾಮೇಗೌಡಗೆ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಚಿಕ್ಕಪ್ಪ ಹೇಳ್ತಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಅವ್ರ ಕೋಪ ಎಂಥದ್ದು ಅಂತ ನಮಗೂ ಗೊತ್ತು ಅಂತ ಹೇಳ್ಬಿಟ್ಟು ವಿದ್ಯಾರಮ್ಮನೂ ಕೂಡ ಹೇಳ್ತಾರೆ. ಆವಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಊಟನ ಹಾಕಿಸ್ಕೊಂಡು ಚಿಕ್ಕಪ್ಪ ಕೂಡ ಹೊರಡಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಪ್ಲೀಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ಸಂಚಿಕೆಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.